ನಮಸ್ಕಾರ ರೈತ ಬಾಂಧವರೇ, ಕೃಷಿ ಗೆಳೆಯ ಚಾನಲ್ಗೆ ಸ್ವಾಗತ. ನಾವು ದಿನನಿತ್ಯ ಕೃಷಿ ಜೀವನದಲ್ಲಿ ಎದುರಿಸುವ ಸವಾಲುಗಳು ನಿಮಗೆಲ್ಲ ಗೊತ್ತೇ ಇದೆ. ಪ್ರತಿ ಬಾರಿಯೂ ಒಳ್ಳೆಯ ಇಳುವರಿಗಾಗಿ ಕಷ್ಟಪಟ್ಟು ದುಡಿಯುತ್ತೇವೆ. ಆದರೆ ಕೆಲವೊಮ್ಮೆ ನಿರೀಕ್ಷಿಸಿದಷ್ಟು ಇಳುವರಿ ತೆಗೆಯಲು ಸಾಧ್ಯವಾಗುವುದಿಲ್ಲ. ನಿಮಗೆಲ್ಲ ತಿಳಿದಿರುವ ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಭೂಮಿಯಲ್ಲಿ ದ್ರಾಕ್ಷಿ ಬೆಳೆಗೆ ಬೇಕಾಗುವಷ್ಟು ಪೌಷ್ಟಿಕಾಂಶ ಇರೋದಿಲ್ಲ ಹಾಗೂ ಹಲವಾರು ರೋಗ ಬಾಧೆಗಳಿಂದ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೇವೆ. ಅದಕ್ಕಾಗಿ ಗೋದ್ರೇಜ್ ಆಗ್ರೋವೆಟ್ ಕಡೆಯಿಂದ ದ್ರಾಕ್ಷಿ ಬೆಳೆಗೆ ಗೋದ್ರೇಜ್ ಸಸ್ಯ ಬೆಳವಣಿಗೆ ನಿಯಂತ್ರಕ ಮತ್ತು ಬಯೋಸ್ಟಿಮ್ಯುಲೆಂಟ್ಗಳು ಬಂದಿದೆ. ಗೋದ್ರೇಜ್ ಆಗ್ರೋವೆಟ್ ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆ. ಈ ಸಂಸ್ಥೆಗೆ ಸುಮಾರು 100 ವರ್ಷಗಳ ಇತಿಹಾಸವಿದೆ. ಗೋದ್ರೇಜ್ ಆಗ್ರೋವೆಟ್ ಜೈವಿಕ ಉತ್ತೇಜಕಗಳಿಗೆ, ಕೀಟನಾಶಕ ಹಾಗೂ ಸಸ್ಯ ಬೆಳವಣಿಗೆ ನಿಯಂತ್ರಕಗಳಿಗೆ ಹೆಸರುವಾಸಿಯಾಗಿರುವ ಸಂಸ್ಥೆ. ನಮ್ಮ ದೇಶಕ್ಕೆ ದ್ರಾಕ್ಷಿ ಬೆಳೆ ಬಂದು ಸಾವಿರಾರು ವರ್ಷಗಳಾಗಿವೆ. ದ್ರಾಕ್ಷಿ ಉತ್ಪಾದನೆಯಲ್ಲಿ ಭಾರತವು ವಿಶ್ವದ ಮೊದಲ 10 ದೇಶಗಳಲ್ಲಿ ಒಂದಾಗಿದೆ. ಕಾಲ ಕಳೆದಂತೆ ಹಾಗೂ ಪ್ರಕೃತಿಯಲ್ಲಿ ಆದ ಬದಲಾವಣೆಗಳಿಂದ ನಮ್ಮ ರೈತರು ದ್ರಾಕ್ಷಿ ಬೆಳೆಯಲ್ಲಿ ಇಳುವರಿ ಹಾಗೂ ರೋಗ ಬಾಧೆಯನ್ನು ಅನುಭವಿಸುತ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗೆ ಸೂಕ್ತವಾಗಿರುವ ವಾತಾವರಣವಿದೆ. ನಾವು ವರ್ಷಕ್ಕೆ 2 ಬಾರಿ ದ್ರಾಕ್ಷಿಯನ್ನು ಕೊಯ್ಲು ಮಾಡಬಹುದು. ನವೆಂಬರ್ನಲ್ಲಿ ಮೊದಲ ಬೆಳೆಗೆ ಹೋಗಿ ಮಾರ್ಚ್ನಲ್ಲಿ ಕೊಯ್ಲು ಮಾಡಬಹುದು. ನಂತರ ಪ್ರೂನಿಂಗ್ ಮಾಡಿ ಮೇ ತಿಂಗಳಿನಲ್ಲಿ 2ನೇ ಬೆಳೆಗೆ ಹೋಗಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೊಯ್ಲು ಮಾಡಬಹುದು. ಈಗ ದ್ರಾಕ್ಷಿ ಬೆಳೆಯಲ್ಲಿ ಯಾವೆಲ್ಲ ಹಂತದಲ್ಲಿ ಗೋದ್ರೇಜ್ ಆಗ್ರೋವೆಟ್ನ ಕೀಟನಾಶಕ ಹಾಗೂ ಬಯೋಸ್ಟಿಮ್ಯುಲೆಂಟ್ಗಳ ಬಳಕೆ ಮಾಡಬೇಕು ಎಂಬ ಮಾಹಿತಿಗಾಗಿ ಇವತ್ತಿನ ಈ ಸಂಚಿಕೆ. ಈಗ ಮೊದಲನೆಯ ಹಂತ, ಇದು ಕಣ್ಣು ಹೊಡೆಯುವ ಸಮಯ. ಈ ಸಮಯದಲ್ಲಿ ಟೆರಾಸೋರ್ಬ್ ಉತ್ಪನ್ನವನ್ನು 1 ಲೀಟರ್ ನೀರಿಗೆ 2 ಮಿಲಿ ಲೀಟರ್ನಷ್ಟು ಬಳಕೆ ಮಾಡಬೇಕು. ಇದನ್ನು ಮಾಡುವುದರಿಂದ ಬಲವಾದ ದ್ರಾಕ್ಷಿ ಗೊಂಚಲುಗಳು ಬರುತ್ತೆ. ನೀವು ಆರಂಭದಿಂದಲೇ ಒಂದೇ ಗಾತ್ರದ ದ್ರಾಕ್ಷಿಗಳ ಕಟಾವು ಮಾಡಬಹುದು ಹಾಗೂ ಹಸಿರು ಎಲೆಗಳು ಕೂಡ ಬರುತ್ತೆ. ಈಗ ಎರಡನೆಯ ಹಂತ, ಇದು ಸುಮಾರು 15ರಿಂದ 20 ದಿನಗಳ ನಂತರ ಇದನ್ನು ಫೆಲ್ಫುಟ್ ಸಮಯ ಎಂದು ಕರೆಯುತ್ತೇವೆ. ಈ ಸಮಯದಲ್ಲಿ ಟೆರಾಸೋರ್ಬ್ ಉತ್ಪನ್ನವನ್ನು 1 ಲೀಟರ್ ನೀರಿಗೆ 2 ಮಿಲಿ ಲೀಟರ್ನಷ್ಟು ಬಳಕೆ ಮಾಡಬೇಕು. ಇದನ್ನು ಬಳಸುವುದರಿಂದ ರಾಚಿಸ್ ಉದ್ದವಾಗಿ ಬೆಳೆಯುತ್ತೆ, ಉತ್ತಮವಾಗಿ ಪೋಷಕಾಂಶವನ್ನು ಹೀರಿಕೊಳ್ಳುತ್ತೆ ಹಾಗೂ ಎಲೆಗಳು ಹಸಿರಾಗಿರುತ್ತವೆ. ರೈತರೇ, ಈ 2 ಹಂತದಲ್ಲಿ ಏನೆಲ್ಲ ಬಳಸಬೇಕು ಎಂದು ತಿಳಿದುಕೊಂಡಿದ್ದೀರಾ. ಈಗ ಮೂರನೆಯ ಹಂತ, ಇದು 25ರಿಂದ 30 ದಿನಗಳ ನಂತರ. ಈ ಸಮಯದಲ್ಲಿ ಆರ್ಮೋರಾಕ್ಸ್ ಉತ್ಪನ್ನವನ್ನು 1 ಲೀಟರ್ ನೀರಿಗೆ 2 ಮಿಲಿ ಲೀಟರ್ನಷ್ಟು ಬಳಕೆ ಮಾಡಬೇಕು. ಇದನ್ನು ಬಳಸುವುದರಿಂದ ಥ್ರಿಪ್ಸ್ನಿಂದ ಉಂಟಾಗುವ ಹಾನಿಯನ್ನು ತಡೆಯಬಹುದು. ನಂತರ ಎಲೆಗಳು ದಪ್ಪವಾಗುತ್ತೆ ಹಾಗೂ ಅದರ ಬಲವನ್ನು ಹೆಚ್ಚಿಸಿಕೊಳ್ಳುತ್ತದೆ ಮತ್ತು ಹಚ್ಚ ಹಸಿರ ಅಗಲವಾದ ಎಲೆಗಳು ಬರುತ್ತೆ. ಈ 3 ಹಂತಗಳನ್ನು ನೀವು ಕೇಳಿದ್ರಿ. ಯಾವೆಲ್ಲ ಉತ್ಪನ್ನಗಳು ನಮ್ಮ ದ್ರಾಕ್ಷಿ ಬೆಳೆಗೆ ಯಾವ ಹಂತದಲ್ಲಿ ಬಳಸಬೇಕು ಅಂತ. ಈಗ ಮುಖ್ಯವಾಗಿರುವ ಹಂತ 4ನೇ ಹಂತ. ಈ ಹಂತವನ್ನು ಸೆಕೆಂಡ್ ಡಿಪ್ಪಿಂಗ್ ಎಂದು ಕರೆಯುತ್ತೇವೆ. 3ರಿಂದ 5 mm ಡಿಪ್ ಮಾಡಬೇಕು. ಈ ಹಂತದಲ್ಲಿ ಡೈಮೋರ್ ಕಂಬೈನ್ ಮತ್ತು ಈಕ್ವಿಲಿಬ್ರಿಯಂ ಉತ್ಪನ್ನವನ್ನು ಬಳಸಬೇಕು. 1 ಲೀಟರ್ ನೀರಿಗೆ 1 ಮಿಲಿ ಲೀಟರ್ನಷ್ಟು ಡೈಮೋರ್ ಕಂಬೈನ್ ಹಾಗೂ 1 ಲೀಟರ್ ನೀರಿಗೆ 2 ಮಿಲಿ ಲೀಟರ್ನಷ್ಟು ಈಕ್ವಿಲಿಬ್ರಿಯಂ ಉತ್ಪನ್ನವನ್ನು ಬಳಸುವುದರಿಂದ ಏನೆಲ್ಲ ಲಾಭವಿದೆ ಗೊತ್ತಾ. ಮೊದಲನೆಯದಾಗಿ ಕೋಶ ವಿಭಜನೆಗೆ ಸಹಾಯ ಮಾಡುತ್ತೆ. ಹಚ್ಚ ಹಸಿರ ಅಗಲವಾದ ಎಲೆಗಳು ಬರುತ್ತೆ. ಇದರ ಜೊತೆಯಲ್ಲಿ ದ್ರಾಕ್ಷಿ ಹಣ್ಣುಗಳ ಗಾತ್ರವನ್ನು ಹೆಚ್ಚಿಸುತ್ತದೆ ಹಾಗೂ ಆರಂಭದಿಂದಲೇ ಒಂದೇ ಸಮನಾಗಿ ಕಣ್ಣು ಹೊಡೆಯುತ್ತೆ ಮತ್ತು ದ್ರಾಕ್ಷಿ ಹಣ್ಣುಗಳ ಗಾತ್ರ ಸಮವಾಗಿರುತ್ತದೆ ಹಾಗೂ ಹೂವಿನ ಕಾಂಡವನ್ನು ದಪ್ಪವಾಗಿಸುತ್ತದೆ. ರೈತರೇ, ನೀವು 4ನೇ ಹಂತದ ಲಾಭಗಳನ್ನು ಕೇಳಿದ್ರಿ. ಈಗ 5ನೆಯ ಹಂತ, ಇದನ್ನು ಥರ್ಡ್ ಡಿಪ್ಪಿಂಗ್ ಎಂದು ಕರೆಯುತ್ತೇವೆ. 6ರಿಂದ 8 mm ಡಿಪ್ ಮಾಡಬೇಕು. ಈ ಹಂತದಲ್ಲಿ ಸೂಪರ್ ಶಕ್ತಿ ಕಂಬೈನ್ ಮತ್ತು ಈಕ್ವಿಲಿಬ್ರಿಯಂ ಉತ್ಪನ್ನವನ್ನು ಬಳಸಬೇಕು. ಇದನ್ನು ಪ್ರತ್ಯೇಕವಾಗಿ 1 ಲೀಟರ್ ನೀರಿಗೆ 2 ಮಿಲಿ ಲೀಟರ್ನಷ್ಟು ಸೂಪರ್ ಶಕ್ತಿ ಕಂಬೈನ್ ಹಾಗೂ 1 ಲೀಟರ್ ನೀರಿಗೆ 2 ಮಿಲಿ ಲೀಟರ್ನಷ್ಟು ಈಕ್ವಿಲಿಬ್ರಿಯಂ ಉತ್ಪನ್ನವನ್ನು ಬಳಸುವುದರಿಂದ ಏನೆಲ್ಲ ಲಾಭವಿದೆ ಗೊತ್ತಾ. ಕೋಶ ವಿಭಜನೆಗೆ ಸಹಾಯ ಮಾಡುತ್ತದೆ ಹಾಗೆ ದ್ರಾಕ್ಷಿ ಹಣ್ಣುಗಳ ಗಾತ್ರವನ್ನು ಇದು ಹೆಚ್ಚಿಸುತ್ತದೆ. ಈ ಹಂತದಲ್ಲಿ ದ್ರಾಕ್ಷಿ ಹಣ್ಣುಗಳ ಸಮನಾದ ಗಾತ್ರ ಬರುತ್ತೆ ಹಾಗೆ ಹಚ್ಚ ಹಸಿರು ಮತ್ತು ಅಗಲವಾದ ಎಲೆಗಳು ಬರುತ್ತೆ. ಆರಂಭದಿಂದಲೇ ಒಂದೇ ಸಮನಾಗಿ ಕಣ್ಣು ಹೊಡೆಯುತ್ತೆ. ಹಾಗೆಯೇ ರೈತರಿಗೆ ಮುಖ್ಯವಾಗಿರುವುದು ಶೆಲ್ಫ್ ಲೈಫ್, ಅದನ್ನು ಕೂಡ ಇದು ಹೆಚ್ಚಿಸುತ್ತದೆ. ರೈತ ಬಾಂಧವರೇ, ದ್ರಾಕ್ಷಿ ಬೆಳೆ ಅನ್ನೋದು ಲಾಭದಾಯಕ ಬೆಳೆ. ಈ ಬೆಳೆಗೆ ಬೇಕಾದ ಪೌಷ್ಟಿಕಾಂಶ ಹಾಗೂ ಸರಿಯಾದ ಉತ್ಪನ್ನವನ್ನು ಪ್ರತಿ ಹಂತದಲ್ಲಿ ಕೊಟ್ಟರೆ ಖಂಡಿತ ಅಷ್ಟೇ ಲಾಭ ತಂದುಕೊಡುತ್ತೆ. ಈಗ ಕೊನೆಯ ಹಂತ, ಇದನ್ನು ಮಾಡಿದರೆ ಕೊಯ್ಲು ಮಾಡುವ ಸಮಯದಲ್ಲಿ ನಾವು ಗುಣಮಟ್ಟ ಮತ್ತು ಉತ್ತಮ ಪ್ರಮಾಣದ ದ್ರಾಕ್ಷಿಯನ್ನು ಪಡೆಯಬಹುದು. ಈಗ 6ನೆಯ ಹಂತ, ಇದನ್ನು 60ರಿಂದ 80 ದಿನಗಳ ನಂತರ ಮಾಡಬೇಕು.
ಈ ಹಂತದಲ್ಲಿ 1 ಲೀಟರ್ ನೀರಿಗೆ 2 ಮಿಲಿ ಲೀಟರ್ನಷ್ಟು ಆರ್ಮೋರಾಕ್ಸ್ ಉತ್ಪನ್ನವನ್ನು ಬಳಕೆ ಮಾಡಬೇಕು. ಇದರಿಂದ ಬಹಳ ಲಾಭಗಳಿವೆ. ಮೊದಲನೆಯದಾಗಿ ಬೂದಿ ರೋಗದಿಂದ ಆಗುವ ಹಾನಿಯನ್ನು ತಡೆಗಟ್ಟಬಹುದು. ಸೂರ್ಯನ ಸುಡುವಿಕೆಯಿಂದ ಹಾನಿಯಾಗುವ ದ್ರಾಕ್ಷಿಗಳನ್ನು ರಕ್ಷಿಸಬಹುದು ಹಾಗೂ ಸಕ್ಕರೆ ಅಂಶವನ್ನು ಇದು ಹೆಚ್ಚಿಸುತ್ತದೆ. ನೋಡಿದ್ರಲ್ಲ ರೈತ ಬಂದವರೇ, ಈ ಎಲ್ಲ ಹಂತಗಳಲ್ಲಿ ದ್ರಾಕ್ಷಿ ಬೆಳೆಗೆ ಗೋದ್ರೇಜ್ ಆಗ್ರೋವೆಟ್ನ ಸಸ್ಯ ಬೆಳವಣಿಗೆ ನಿಯಂತ್ರಕ ಹಾಗೂ ಬಯೋಸಿಮ್ಯುಲೆಂಟ್ಗಳು ಉಪಯೋಗಿಸುವುದರಿಂದ ಒಳ್ಳೆಯ ಆರೋಗ್ಯಕರವಾದ ಗಿಡವನ್ನು ಬೆಳೆಸಿ ಉತ್ತಮ ಫಸಲನ್ನು ಸರಿಯಾದ ಸಮಯದಲ್ಲಿ ನಾವು ಪಡೆಯಬಹುದು. ಧನ್ಯವಾದಗಳು.